ಪ್ರಿಯ ರೈತ ಬಾಂಧವರೇ, ಇವತ್ತು ಹಳೆಬೀಡು ಯತೀಶ್ ಅವರು ಪ್ಲ್ಯಾಟಿಗೆ ಬಂದಿದ್ದೀವಿ. ಇವರು ನರ್ಸರಿನೂ ಇದೆ ಮತ್ತು ಇವರು ಸ್ವಂತ ಬೆಳೆದಿದ್ದಾರೆ ಮತ್ತು ಸೊಸಿನೂ ಮಾಡಿ ಕೊಡ್ತಾ ಇದ್ದಾರೆ. ಈಗ ಭೀಷ್ಮ ಇಳುವರಿ ಹೆಂಗೆ ಬಂದಿದೆ ಈ ವರ್ಷ? ನಿಮ್ದೊಂಚೂರು ಅಡ್ರೆಸ್ಸು, ನಿಮ್ದೊಂಚೂರು ಮಾಹಿತಿ ಹೇಳಿ ಇದ್ರ ಬಗ್ಗೆ. ಯತೀಶ್ ಅಂತ ಮೈಗೋಡ್ನಹಳ್ಳಿ. ಹಾಂ, ಇದು ಭೀಷ್ಮ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಯಾವ ಥರ ಬಂದಿದೆ ಈ ಸರಿ? ಈಲ್ಡಿಂಗ್ ಹೆಂಗಿದೆ? ಒಂದು 20 ಟನ್ ಬರ್ಬೋದು ಒಂದು ಎಕರೆಗೆ. 1 ಎಕರೆಗೆ 20 ಟನ್ನು ಭೀಷ್ಮ. ಭೀಷ್ಮ ಈಗ ಇಳುವರಿ ನೋಡ್ತಾ ಇದ್ದೀರಲ್ಲ, ಈಗ ಕಾಯಿ ಇಳುವರಿ ಎಲ್ಲ ನೋಡ್ತಾ ಇದ್ದೀರಿ. ಹೆಂಗಿದೆ ಈ ಸರಿ ಇಳುವರಿ ಹೋದ ವರ್ಷಕ್ಕಿಂತ ಈ ವರ್ಷ? ಈ ವರ್ಷ ತುಂಬ ಯಾಕೆಂದರೆ ಭೀಷ್ಮನ ಬೀಜನ ಇಂಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಕಂಪ್ನಿಯಿಂದ. ಈ ವರ್ಷ ಕಾಯಿ ತುಂಬ ಫಸಲು ಕಚ್ಚಿತೆ ಅಲ್ವರಾ? ಎಷ್ಟು ಒಂದು ಎಕರೆಗೆ 20-25 ಟನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಇದೆಯಾ ನಿಮ್ಮದು? 20 ರಿಂದ 25 ಒಳಗೆ ಬರ್ತದೆ. ನಿಮ್ಮದು ಹೆಸರು, ಫೋನ್ ನಂಬರು, ಊರು ಒಂಚೂರು ಮಾಹಿತಿ ಹೇಳಿ ರೈತರಿಗೆ. ಯತೀಶ್ ಅಂತ, ಹಾಂ, ಮೈಗೋಡ್ನಹಳ್ಳಿ. ಹಾಂ, ನಂಬರ್ 9743213132. ನಿಮ್ಮದೇ ನರ್ಸರಿನೂ ಇದೆ, ನರ್ಸರಿ. ನೀವು ಸೊಸಿನೂ ಬೆಳೆದು ರೈತರಿಗೆ ಕೊಡ್ತಾ ಇದ್ದೀರಿ. ಹೌದು. ಹೌದ್ರಾ? ಈಗ ಭೀಷ್ಮ ಈಗ ಇಳುವರಿ ಹೆಂಗೆ? ಇಳುವರಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಈ ವರ್ಷದ್ದು? ಈ ವರ್ಷ ಟಾಪ್ ಆಗಿ ಬಂದಿದೆ. ಹೋದನೇ ವರ್ಷದ ಲೆಕ್ಕಕ್ಕೆ ಹೋದ್ರೆ ಎಕರೆಗೆ 10 ಟನ್ನು 12 ಟನ್ ಲೆಕ್ಕಾಚಾರ ಬೀಳ್ತಾ ಇದೆ. ಹೋದ ವರ್ಷ. ಈ ಸರಿ ಈ ಸತಿ 20 ಟನ್ ಮೇಲಿದೆ. 20 ಟನ್ ಮೇಲಿದೆ. ಕಾಯಿಯೆಲ್ಲ ತುಂಬ ಚೆನ್ನಾಗಿ ಕಚ್ಚುತ್ತಾ ಐತೆ. ತುಂಬ ಚೆನ್ನಾಗಿ ಕಚ್ಚಿದೆಲ್ಲ ಕಾಯಿಯೆಲ್ಲ. ಒಂದು ಗಿಡಕ್ಕೆ 8 ರಿಂದ 9 ಕಾಯಿ ಬಿದ್ದಿದೆ. ಒಂದು ಗಿಡಕ್ಕೆ 8 ರಿಂದ 9 ಕಾಯಿ ಬಿದ್ದಿದೆ. 9 ಕಾಯಿ. ಈಗ ಹಳೆಬೀಡು ಹೋಬಳಿ ಜನ ಭೀಷ್ಮ ಬೆಳಿಬೋದಾ? ಬೆಳಿಬೋದು, ಆರಾಮಾಗಿ ಬೆಳಿಬೋದು. ಏನಿಲ್ಲ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಆರಾಮಾಗಿ ಬೆಳಿಬೋದು ಭೀಷ್ಮನ.